ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನಾನು ನಿಮ್ಮ ಮೆಚ್ಚಿನ ಮಂಜುನಾಥ್ ಮಾಡುವ ವಂದನೆಗಳು. ಸೊ ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ಈಗ ಗುರುದ್ವಾರ ಶ್ರೀ ಗುರು ಸಿಂಗ್ ಸಭಾ ಅಂತೇಳಿ ಒಂದು ಟೆಂಪಲ್ ಹತ್ರ ಬಂದಿದ್ದೀನಿ. ಇದು ಬಂದು ನಿಮಗೆ ಲಿಡೋ ಬಸ್ ಸ್ಟಾಪಿಂದ ಲೆಫ್ಟ್ಗೆ ಡೌನ್ಗೆ ಬಂದರೆ ನಿಮಗೆ ಇದು ಸಿಗ್ನಲಿಂದ ರೈಟ್ ಸೈಡಲ್ಲಿ ಸಿಗುತ್ತೆ ನಿಮಗೆ. ಸೊ ಇದು ಬಂದು ಹಲ್ಸೂರ್ಗೆ ಹೋಗೋ ರೂಟು. ಈ ಟೆಂಪಲ್ಗೆ ಇವತ್ತು ಬಂದಿದ್ದೀನಿ. ನೋಡೋಣ, ಇದು ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಗಾಯ್ಸ್. ಒಳಗಡೆ ನನಗೇನಾದರೂ ಅಕಸ್ಮಾತ್ ಅವರು ವಿಡಿಯೋ ಮಾಡೋದಕ್ಕೆ ಅನುಮತಿ ಕೊಟ್ಟರೆ ನಾನು ಖಂಡಿತ ನಿಮಗೆ ದೇವರ ಒಂದು ದರ್ಶನ ಮಾಡಿಸ್ತೀನಿ. ನೋಡಿ, ಇದು ಹೊರಗಿನ ಟೆಂಪಲಿನ ಒಂದು ಗೋಪುರದ ದೃಶ್ಯ. ಇದು ನೋಡ್ಕೊಳ್ಳಿ. ಸೊ ಬನ್ನಿ ಗಾಯ್ಸ್, ನೋಡೋಣ ಒಳಗಡೆ ಏನಾದರೂ ನನಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ನಿಮಗೆ ನಾನು ದೇವರ ದರ್ಶನ ಮಾಡ್ತೀನಿ. ಸೊ ಬನ್ನಿ ನೋಡೋಣ. ಸೊ ನೋಡಿ ಗಾಯ್ಸ್, ದೇವಸ್ಥಾನದ ಒಂದು ಟೆಂಪಲಿನ ಒಂದು ಎಂಟ್ರೆನ್ಸಿನ ದೃಶ್ಯ ಇದು. ಸೊ ಇಷ್ಟು ಜನ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ಆಲ್ರೆಡಿ ಸ್ವಲ್ಪ ರಶ್ ಇದೆ. ಸೊ ಇಲ್ಲಿ ನೋಡಿ, ಇದು ದರ್ಬಾರ್ ಹಾಲ್ ಅಂತೇಳಿ, ದರ್ಬಾರ್ ಹಾಲ್ಗೆ ಎಂಟ್ರಿ ಇದೇನೆ. ಸೊ ನೋಡಿ, ಇಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೇಕು ಈ ನೀರಲ್ಲಿ. ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೇಕು. ಸೊ ನೋಡಿ, ಆ ಥರ ಇದೆ ಒಂದು ಟೆಂಪಲ್. ಸೊ ಇಲ್ಲಿ ತಲೆಗೆ ಒಂದು ಬಟ್ಟೆನ ಈ ಥರ ಕಟ್ಕೊಂಡು, ನೋಡಿ ಈ ಥರ ಕಟ್ಕೊಂಡು ಒಳಗಡೆ ಹೋಗ್ಬೇಕು, ಇಲ್ಲಾಂದರೆ ಒಳಗಡೆ ಬಿಡೋದಿಲ್ಲ ಎಂಟ್ರಿ. ಸೊ ಮುಂದಿನ ಅಪ್ಡೇಟ್ಸ್ಗಾಗಿ ಕಾಯ್ತಾ ಇರಿ. ನಾನು ದರ್ಬಾರ್ ಹಾಲ್ ಒಳಗಡೆ ಎಂಟ್ರಿ ಆದಮೇಲೆ ನಾನು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋ ಅಲ್ಲೇ ಇರಿ. ಧನ್ಯವಾದಗಳು. ಸೊ ನೋಡಿ ಗಾಯ್ಸ್, ಫೈನಲಿ ನಾನು ಇಲ್ಲಿ ಫಸ್ಟ್ ಫ್ಲೋರ್ಗೆ ಬಂದಿದ್ದೀನಿ. ಈ ಟೆಂಪಲ್ ಮೇನ್ ಎಂಟ್ರೆನ್ಸ್ ಇದೇನೆ. ನೋಡಿ, ಜನಗಳು ಆಲ್ರೆಡಿ ಇಷ್ಟು ಜನ ಬಂದ್ಬಿಟ್ಟಿದ್ದಾರೆ. ಸೊ ಇಲ್ಲಿನ ಇನ್ನೊಂದು ವಿಶೇಷ ಏನಂದರೆ, ಸೊ ನೋಡಿ, ತಲೆಗೆ ಈ ಥರ ಕಟ್ಕೊಂಡು, ಈ ಥರ ಒಂದು ಬಟ್ಟೆಯನ್ನು ಕಟ್ಕೊಂಡು ಬರಬೇಕು, ಇಲ್ಲಾಂದರೆ ಅವರು ಅಲ್ಲಿ ಕೆಳಗಡೆ ಬಿಡೋದಿಲ್ಲ. ಸೊ ಬನ್ನಿ ನೋಡೋಣ. ಒಳಗಡೆ ಎಂಟರ್ ಆಯ್ತಾ ಇದ್ದೀನಿ. ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಎಂಟರ್ ಆಯ್ತಾ ಇದ್ದೀನಿ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ. ಎಲ್ಲರೂ ಈ ಥರ ಕೆಳಗಡೆ ಬಿಟ್ಕೊಂಡು ಆ ದೇವರ ದರ್ಶನ ಪಡಿಬೇಕು. ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ ಹಾಲು. ಎಲ್ಲ ಕೂತಿದ್ದಾರೆ ಕೆಳಗೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಇನ್ನು ಮುಂದೆ ಆದರೆ ನಾನು ಇನ್ನೂ ನಿಮಗೆ ಈ ರೀತಿಯ ಹೆಚ್ಚಿನ ಒಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ಕಮೆಂಟ್ಸನ್ನು ತಪ್ಪದೆ ಹಾಕಿ. ಧನ್ಯವಾದಗಳು. ಸೊ ನನ್ನ ಪ್ರಕಾರ ಈ ಜಾಗ ಬಂದು ಗುರುಗಳು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಅಂತ ನಾನು ತಿಳ್ಕೊತೀನಿ.
ನೋಡಿ guys, ಎಷ್ಟು ಭಕ್ತಾದಿಗಳು, ಸುಮಾರು ಜನ ಭಕ್ತಾದಿಗಳು ಬಂದಿದ್ದಾರೆ. ಸೊ ಅದರಲ್ಲಿ ಇವತ್ತು ವಿಶೇಷವಾಗಿ ಭಾನುವಾರ ಆಗಿರೋದ್ರಿಂದ ಟೆಂಪಲ್ ರಶ್ ಇದೆ. ನೋಡಿ ಜನಗಳು ಬರ್ತಾನೆ ಇದ್ದಾರೆ. ಎಷ್ಟು ಜನ ಹಾಯ್ ಗಾಯ್ಸ್. ಸೊ ಅಲ್ಲಿ ಭಜನೆ ಮುಗಿಸ್ಕೊಂಡು ನೀವು ಹೊರಗಡೆ ಬರ್ತಾನೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಒಂದು ಗೇಟ್ ಇಂದ ಒಳಗೆ ಬಂದ್ರೆ ಇಲ್ಲೆಲ್ಲ ನೋಡಿ ಮಕ್ಕಳು ಆಟ ಆಡೋದಕ್ಕೆ ಈ ತರ ಎಲ್ಲ ಒಂದು ವಸ್ತುಗಳನ್ನ ಇಟ್ಟಿರ್ತಾರೆ, ಆಟ ಸಾಮಾನುಗಳನ್ನ. ಸೊ ಅದನ್ನ ಎತ್ಕೊಂಡು ನೀವು ಈ ತರ ಬೇಕಾದ್ರೂ ಆಡಬಹುದು. ಸೊ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಅವರು ಖುಷಿಯಿಂದ ಇಲ್ಲಿ ಆಟ ಆಡೋದಕ್ಕೆ ಒಂದು ಸಲಕರಣೆಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ಮಕ್ಳಿಗಂತೂ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಸೊ ನೆಕ್ಸ್ಟ್ ನೀವೇನಾದ್ರೂ ಈ ಕಡೆ ಬಂದ್ರೆ ದಯವಿಟ್ಟು ಈ ದೇವಸ್ಥಾನಕ್ಕೆ, ಈ ಟೆಂಪಲ್ಗೆ ಬಂದು ಹೋಗೋದನ್ನ ಮರಿಬೇಡಿ. ನೋಡಿ ಯಾವ ತರ ಒಂದು ಮಕ್ಕಳು ಆಟ ಆಡ್ತಾ ಇದಾರೆ ಅಂತ ಖುಷಿಯಾಗಿ. ಈ ಜಾಗದಲ್ಲಿ ಮಕ್ಕಳು ಸಂತೋಷವಾಗಿ ಆಟ ಆಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಬಂದಾಗ ಮಕ್ಕಳನ್ನ ಕರ್ಕೊಂಡ್ಬಂದು ದಯವಿಟ್ಟು ಅವ್ರನ್ನ ಇಲ್ಲಿ ಕರ್ಕೊಂಡ್ಬನ್ನಿ. ಅವರು ಸಂತೋಷವಾಗಿ ಆಟ ಆಡ್ಕೊಂಡು ದೇವ ದರ್ಶನ ಮಾಡಿಕೊಂಡು ನೀವು ಮತ್ತೆ ಹೊರಡ್ಬೋದು. ಧನ್ಯವಾದಗಳು. ಹಾಯ್ ಹಲೋ ಗೈಸ್. ಸೊ ನಾನೀಗ ಟೆಂಪಲಿನ ಒಂದು ಉಪಹಾರ ಅಲ್ಲ, ಪ್ರಸಾದದ ಒಂದು ಕೊಠಡಿಗೆ ಬಂದಿದ್ದೀನಿ. ನೋಡಿ ಯಾವ ರೀತಿ ಒಂದು ಶಿಸ್ತಾಗಿ ಲೈನಾಗಿ ಕೊಠಡಿಗಳನ್ನ ಕೂರಿಸಿ ಈಗ ಒಂದು ಪ್ರಸಾದನ ಬಡಿಸ್ತಾರೆ ಅಂತ ನೋಡಿ ಗೈಸ್ ನೀವೇ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಬಂದು ಈ ಟೆಂಪಲ್ಗೆ ಒಂದ್ಸಲಿ ಬಂದು ಹೋಗಿ. ಧನ್ಯವಾದಗಳು. ಸೊ ನೋಡಿ ಗಾಯ್ಸ್, ಟೆಂಪಲ್ನಿಂದ ನೀವು ಹೊರಗಡೆ ಬಂದರೆ, ಸೊ ಟೆಂಪಲ್ನಿನ ಲೆಫ್ಟ್ ಸೈಡು ಎಡಬದಿಯಲ್ಲಿ ಈ ರೀತಿ ಎಲ್ಲ ಒಂದು ಲೇಡೀಸ್ ಐಟಮ್ಸ್ಗಳನ್ನ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ. ನೋಡ್ಬೋದು ನೀವು. ಸೊ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಲೇಡೀಸ್ ಐಟಮ್ಸೇ ಸೇಲ್ ಮಾಡ್ತಾ ಇರ್ತಾರೆ ಇಲ್ಲಿ. ಈ ರೀತಿ ಎಲ್ಲ ಲೇಡೀಸ್ ಬಟ್ಟೆಗಳು ಹಾಗೂ ಕೆಲವೊಂದು ತಿನ್ನೋ ಪದಾರ್ಥಗಳು, ಡ್ರೆಸ್ಸು, ಆಮೇಲೆ ಈ ಥರ ಗುರುಗಳ ಫೋಟೋ ಹಾಗೂ ಸಮ್ ಸ್ನ್ಯಾಕ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ. ಸೊ ಇದು ಬಂದು ಟೆಂಪಲ್ ಲೆಫ್ಟ್ ಸೈಡ್ ಅಲ್ಲಿ. ಸೊ ನೀವು ಯಾವತ್ತಾದ್ರೂ ಫ್ರೀ ಇದ್ರೆ ಒಂದ್ಸರಿ ಈ ಟೆಂಪಲ್ನ ವಿಸಿಟ್ ಮಾಡಿ ಹಾಗೂ ಖುಷಿ ಪಡಿ. ಧನ್ಯವಾದಗಳು.